ಹಾಯ್ ಹಲೋ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 6 o'clock ಆಗಿದೆ. ಸೊ ಪೂಜೆ ಮಾಡಬೇಕು. ಸೊ ಪೂಜೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಬನಶಂಕರಿ ತಾಯಿ ದೇವಸ್ಥಾನಕ್ಕೆ ಹೋಗಬೇಕು. ಇದು 5ನೇ ವಾರ. ಲಾಸ್ಟ್ ವೀಕ್ ಸ್ವಲ್ಪ ಮಿಸ್ ಆಯಿತು, ಹೋಗೋಕ್ಕಾಗಲಿಲ್ಲ. ಪೂಜೆ ಏನೋ ಇತ್ತು, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಹೋಗಬೇಕು. ಸೊ ಫಸ್ಟ್ ಪೂಜೆ ಮುಗಿಸ್ಕೊಂಬೋಣ ಬನ್ನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳೂ ಕೂಡ ರೆಡಿ ಮಾಡಿದೆ. ಸೊ ಅವಳನ್ನ ರೆಡಿ ಮಾಡೋದು ತುಂಬ ದೊಡ್ಡ ಟಾಸ್ಕು. ನಾವು ರೆಡಿಯಾಗಿ ಮನೆಯಿಂದ ಹೊರಡು ಅಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗಿತ್ತು. ಸೊ ಆಮೇಲೆ ಬಸ್ ಹತ್ತಿ ಅಲ್ಲಿಂದ ಹೊರಟ್ವಿ. ದೇವಸ್ಥಾನ ರೀಚ್ ಆಗಿ ಆಮೇಲೆ ಹೋಗಿ ಕೊಳಾಯಿ ಹತ್ರ ಕೈಕಾಲೆಲ್ಲ ತೊಳ್ಕೊಂಡು ಆಮೇಲೆ ದೇವರಿಗೆ ದೀಪ ಕೂಡ ತೊಗೊಂಡ್ವಿ. ಸೊ ಅಂಗಡಿ ಅಣ್ಣ ನನಗೆ ಯಾವಾಗಲೂ 5 ದೀಪ, ನಾನು 9 ದೀಪಗಳನ್ನ ಹಚ್ಚೋದಲ್ವ, ಈ ಅವರು 5 ದೀಪನ ಕೊಡ್ತಾಯಿದ್ರು. ಸೊ ನನಗೆ 5 ದೀಪ ಇರೋದು ಬೇಡ, 9 ದೀಪನ ಕೊಡಿ ಅಂತ ತಗೊಂಡೆ. ದೀಪ ಎಲ್ಲ ಹಚ್ಕೊಂಡು ದರ್ಶನಕ್ಕೆ ಹೋದ್ವಿ. ಸೊ ಇವತ್ತು ತಾಯಿ ದರ್ಶನ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸರಿ ದರ್ಶನ ಮಾಡ್ಕೊಂಡು ತಾಯಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಶಾಕಂಬರಿ ದೇವಸ್ಥಾನ ಕೂಡ ಇದೆ ಅಲ್ವಾ. ಸೊ ಅಲ್ಲಿ ಕೂಡ ಮುಗಿಸ್ಕೊಂಡು ಆಮೇಲೆ ಪ್ರಸಾದಕ್ಕೆ ಅಂತ ಹೋದ್ವಿ. ಪ್ರಸಾದಕ್ಕೆ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನ ಕೊಟ್ಟಿದ್ದರು. ಸೊ ಅದನ್ನು ತಿಂದ್ಕೊಂಡು ಆಮೇಲೆ ಅಲ್ಲಿಂದ ಹೊರಡಬೇಕಾದ್ರೆ ನನ್ನ ಮಗಳಿಗೆ ಸಂಪ್ರದಾಯ ಥರ ಆಟ ಸಾಮಾನ ಕೇಳ್ತಾಳೆ. ಸೊ ಅದನ್ನೆಲ್ಲ ಕೊಡಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಕೊಟ್ವಿ. ಸೊ ಅಲ್ಲೇ ಪ್ರಸಾದ ತಿಂದಿದ್ದರಿಂದ ಲೈಟಾಗಿ ಊಟಕ್ಕೆ ಟೊಮೆಟೊ ಗೊಜ್ಜು ಮತ್ತು ರೈಸ್ನ ಮಾಡಿಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ.